ನೋಡಿ ರಾಯರೇ, ಪಕ್ಕದ ರೋಡಲ್ಲ, ಪಕ್ಕದ ಮನೆ ಹೋಗ್ಬೇಕಾದ್ರೂ ನನಗೆ ಹೇಳ್ಬಿಟ್ಟು ಹೋಗ್ಬೇಕು. ನೀವು ನಿಮ್ಮ ಜೊತೆ ನಮ್ಮ ಹುಡುಗರು ಬರ್ತಾರೆ. ಅಗ್ನಿ, ನಿಮ್ದು ಯಾಕೋ ತುಂಬ ಜಾಸ್ತಿ ಅತಿ ಆಯಿತು ನೋಡಿ. ನನಗೆ ಸ್ವತಂತ್ರ ಅಂದರೆ ಇಷ್ಟ. ನಾನು ಸ್ವತಂತ್ರವಾದ ವ್ಯಕ್ತಿ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಯಾಕೆ ಎಲ್ಲದಕ್ಕೂ ನಿಮ್ಮ ಹತ್ರ ಪರ್ಮಿಷನ್ ತೊಗೋಬೇಕಾ? ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾ? ಹಾಂ, ಹೌದು ರಾಯರೇ, ಹೇಳಲೇಬೇಕು. ಇದೇ ರೂಲ್ಸು. ನಿಮ್ಮ ರೂಲ್ಸ್ ಎಲ್ಲ ನಿಮ್ಮ ಶಿಷ್ಯನ ಹತ್ರ ಇಟ್ಕೊಳ್ಳಿ, ಅದು ನನಗನ್ವಯಿಸಲ್ಲ. ಹೌದು, ಯಾಕೆ ನನ್ನ ಮೇಲೆ ಇಷ್ಟೊಂದು ಕಟ್ಟುಪಾಡಾಗ್ತಾ ಇದ್ದೀರಲ್ಲ? ಯಾಕೆ? ಸಾರಿ ರಾಯರೇ, ಇದು ರಿಸ್ಟ್ರಿಕ್ಷನ್ಸ್ ಅಲ್ಲ, ರಿಕ್ವೆಸ್ಟ್ ಅಷ್ಟೇ. ನೋಡಿ ರಾಯರೇ, ನಿಮ್ಮನ್ನು ಸಂಕಿಪುರದಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ನೀವು ನನ್ನ ಜವಾಬ್ದಾರಿ. ಇಲ್ಲಿ ನಿಮಗೆ ಯಾರೂ ಪರಿಚಯ ಇಲ್ಲ. ಹೊಸ ಊರು, ಹೊಸ ಜನ, ಹೊಸ ಜಾಗ. ರಾಯರೇ ಪ್ಲೀಸ್, ನೆಕ್ಸ್ಟ್ ಟೈಮಿಂದ ಒಬ್ಬರೇ ಆಚೆ ಹೋಗಬೇಡಿ. ನೀವು ಎಲ್ಲೂ ಹೋದ್ರೂ ನಿಮ್ಮ ಜೊತೆ ನಾವು ಯಾರಾದರೂ ಬರ್ತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ನಮ್ಮನ್ನು ಯಾರನ್ನಾದರೂ ಕರ್ಕೊಂಡು ಹೋಗಿ. ಏನೇ ಬೇಕಿದ್ರೂ ನಮ್ಮ ಹುಡುಗರನ್ನ ಕೇಳಿ. ಓಕೆ, ಗುಡ್ ನೈಟ್ ಅರ್ರೆ. ಏನೇ ಅಗ್ನಿ ನನ್ನ ಮೇಲೆ ಇಷ್ಟೊಂದು ಅಕ್ಕರೆ ತೋರಿಸ್ತಾ ಇದ್ದಾರೆ? ಅವನಿಗೆ ನನ್ನ ಮೇಲಿರೋದು ಕಾಳಜಿನ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ? ಈ ದಿನ ನಿಮಗೆ ಶುಭ ಸುದ್ದಿ ಕಾದಿದೆ. ಹೀಗೆ ಆಗ್ಲಪ್ಪ. ಬರೀ ಇನ್ನೊಂದು ಕಪ್ ಕಾಫಿ ಕೊಡು. ಪರಿಮಳ ಮಂಜುನಾಥ್ ಅವರೇ, ಇನ್ನೊಂದು ಕಪ್ ಕಾಫಿ ಕೊಡ್ತೀರಾ? ನೈಸಾಗಿ ಪರಿಮಳ ಮಂಜುನಾಥ್ ಅಂದ್ಬಿಟ್ರೆ ಕಾಫಿ ಕೊಟ್ಬಿಡ್ತೀನಲ್ವಾ? ಈಗ ತಾನೇ ಕೊಟ್ಟು ಹೋದ್ನಲ್ರಿ. ಒಂದು ಕಪ್ ಕುಡ್ದಿದ್ರಿ, ಮತ್ತೊಂದು ಕಪ್ಪ ಅಲ್ಲ. ಮಗಳಿಗೆ ಕಾಫಿ ಕೊಟ್ಟು ಬರೋಷ್ಟರಲ್ಲಿ ಇನ್ನೂ ಒಂದು ಕಪ್ ಕಾಫಿ ಬೇಕಂತ ಇವ್ರಿಗೆ. ಮನೇಲಿ ಏನು ನಡೀತಿದೆ ಅಂತ ಗೊತ್ತಾ? ಪಾಪ ಆರ್ತಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಇವ್ರಿಗೆ ಕಾಫಿ ಬೇಕಂತೆ. ಯಾಕೆ ಬರೀ ಆರ್ತಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಮತ್ತಿನ್ನೇನ್ರಿ, ವಿಕ್ಕಿ ಯೋಚನೆಯಲ್ಲಿ ರಾತ್ರಿ ಇಡೀ ಅವಳು ನಿದ್ದೆ ಮಾಡಿಲ್ಲ. ಈಗೇನು ಮಾಡ್ತಾ ಇದ್ದಾಳೆ? ಬೆಳಗ್ಗೆ ಬೇಗ ಎದ್ಲು, ಅದೇನೋ ಕಿವಿಗೆ ಹಾಕ್ಕೊಂಡು ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದಾಳೆ. ಏನು ಗೊತ್ತಾ, ನಾನು ರಾತ್ರಿ ನೀರು ಕುಡಿಯೋಕೆ ಅಂತ ಎದ್ದಿದ್ದೆ, ಆಗ ಅವಳು ಎದ್ದಿದ್ಲು. ಯಾಕಮ್ಮ ಆರ್ತಿ ಏನಾಯಿತು ಅಂತ ಕೇಳಿದಾಗ, ನೋಡಮ್ಮ ನಾಳೆ ಒಂದಿನ ಕಾಯ್ತೀನಿ, ವಿಕ್ಕಿ ಅವ್ರೇನಾದರೂ ಫೋನ್ ಮಾಡದೇ ಇದ್ದರೆ ಪರಿಸ್ಥಿತಿ ನೆಟ್ಗಿರಲ್ಲ ಅಂತಂದ್ಲು. ನನಗೆ ಯಾಕೋ ಎಲ್ಲ ಕೈ ಮೀರಿ ಹೋಗ್ತಿದೆ ಅನ್ನಿಸ್ತಿದೆ ರೀ. ಅಯ್ಯೋ ದೇವ್ರೆ, ಏನು ಮಾಡೋದು ಇವಾಗ? ರೀ, ಇನ್ನು ಕಾಯೋದು ಬೇಡ, ನಾವೇ ಹೋಗಿ ವೇದಾಂತ್ ಹತ್ರ ಮಾತಾಡೋಣ. ಅವಳ ಡೆಲಿವರಿ ಡೇಟ್ ಬೇರೆ ಹತ್ತಿರ ಬರ್ತಾ ಇದೆ. ಆ ಟೈಮಲ್ಲಾದರೂ ವಿಕ್ಕಿ ಜೊತೇಲಿ ಇರಬೇಕಲ್ವಾ? ಇರೋ, ಇವತ್ತೇ ಹೋಗಿ ವೇದಾಂತ್ ಹತ್ರ ಮಾತಾಡ್ಕೊಂಡು ಬರೋಣ.
ಸತ್ಯ ಕಹಿ, ಆದರೆ ಸತ್ಯನ ಆರ್ತಿ ಮಂಜು ಅಪ್ಪ ಅಮ್ಮ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ದೇವ್ರೆ, ಯಾವತ್ತೂ ನನಗಿಷ್ಟು ಭಯ ಆಗಿರಲಿಲ್ಲ. ಇವತ್ತು ಯಾಕೆ ಹೀಗಾಗ್ತಿದೆ? ಬಟ್ ನಾನು ಸತ್ಯ ಮುಚ್ಚಿಡೋದಕ್ಕಾಗಲ್ಲ. ಅವ್ರಿಗೆ ಹೇಳಲೇಬೇಕು. ಎಲ್ಲರಿಗೂ ದುಃಖನ ಸಹಿಸ್ಕೊಳ್ಳೋ ಶಕ್ತಿ ಕೊಡು. ಅರೆ, ವೇದಾಂತ ಇಲ್ಲಿಗೆ ಬಂದಿದ್ದಾನೆ. ವೇದಾಂತ, ಅಮ್ಮು, ಏನಾಯ್ತು? ಅಮ್ಮು, ನಿನ್ನೆ ಕೇಳ್ತಾ ಇರೋದು, ಮಾತಾಡು. ಅದಕ್ಕೆ ವಿಕ್ಕಿ ಭಾವ ಬರಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ವಿಕ್ಕಿ ಅಣ್ಣ ಯಾವಾಗ ಬರ್ತಾನೆ ಅಂತ ಕೇಳ್ತಾ ಇದ್ರೆ ನೀನ್ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಸರಿ, ವಿಕ್ಕಿ ಅಣ್ಣ ಯಾಕೆ ಬರಲ್ಲ ಅಂತಂದ್ರೆ? ಅಮ್ಮೋ, ನೀನು ಹೀಗೆ ಸೈಲೆಂಟ್ ಆಗಿದ್ರೆ ಏನರ್ಥ? ಅದೇನು ಅಂತ ಸರಿಯಾಗಿ ಹೇಳು. ಏನೇ ಅಮೂಲ್ಯ, ಯಾಕೆ ವಿಕ್ಕಿ ಬರಲ್ಲ ಅಂತೀಯ? ಏನಾಯ್ತು ಹೇಳೆ. ಇಲ್ಲ, ವಿಕ್ಕಿ ಭಾವ ಇನ್ ಬರಲ್ಲ. ಅದೇ ಯಾಕೆ? ನಿನ್ನೆ ಕೇಳ್ತಾ ಇರೋದು ಯಾಕೆ ಅಂತ. ಅಮ್ಮೋ, ಮಾತಾಡು. ಅದಕ್ಕೆ ವಿಕ್ಕಿ ಭಾವ ನಮ್ಮನ್ನೆಲ್ಲ ಪೆಟ್ಟು ಓದೋದು. ಅಮ್ಮೋ, ನನಗೆ ಗೊತ್ತು, ಇದು ನೀನು ಮತ್ತೆ ವಿಕ್ಕಿನ ಸೇರ್ಕೊಂಡು ಮಾಡ್ತಾ ಇರೋ ಪ್ರಾಂಕ್ ತಾನೆ? ಕರೆಕ್ಟು. ಅವ್ನು ಬಂದಿದ್ದಾನೆ, ಸರ್ಪ್ರೈಸ್ ಕೊಡ್ತಿದ್ದಾನಲ್ವಾ? ಎಲ್ಲಿದ್ದಾನೆ? ಯಾವಾಗ ಬಂದ? ಅಮ್ಮು, ನಿನ್ನ ಹತ್ರ ಮಾತಾಡ್ತಾ ಇರೋದು. ಆದ್ರೆ ಅಮ್ಮು, ಇದು ತುಂಬಾ ಇನ್ಸೆನ್ಸಿಟಿವ್ ಪ್ರಾಂಕ್ ಕಣೆ. ಈ ಥರ ಎಲ್ಲ ಮಾತಾಡಬಾರ್ದು. ಸರಿ, ವಿಕ್ಕಿ ಅಣ್ಣ ಎಲ್ಲಿದ್ದಾನೆ? ಅಣ್ಣ, 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 ವಿಕ್ಕಿ ಅಣ್ಣ, ಸಾಕು ಬಾ ಆಚೆ. ಅಮ್ಮು ಎಲ್ಲ ಹೇಳಿದ್ಲು, ನಂಗೆ ಗೊತ್ತು ನೀ ಪ್ರಾಂಕ್ ಮಾಡ್ತಾ ಇದೀಯಾ ಅಂತ. ವಿಕ್ಕಿ ಅಣ್ಣ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬರೀ ಕುತ್ಕೊಪ್ಪ, ಟಿಫನ್ ಕೊಡು.
ವೇದಾಂತ್ ಯಾಕಪ್ಪ ಸಪ್ಪಗಿದೆಯಾ? ಓ ಹಳೇಂದ್ರ ಫೋಟೋ. ಯಾಕೆ ವೇದಾಂತ್ ಬರೀ ವಿಕ್ಕಿ ಫೋಟೋ ತಂದಿದ್ಯಾ? ಆರ್ತಿ ವಿಕ್ಕಿ ಇಬ್ರು ಇರೋ ಫೋಟೋ ತಂದಿದ್ರೆ ಗೋಡೆಗೆ ತೂಗು ಹಾಕ್ಬೋದಾಗಿತ್ತಲ್ಲ. ಇರಲಿ ಬಿಡು, ಹಳೇಂದ್ರ ಫೋಟೋನು ತೂಗು ಹಾಕೋಣ. ಹಾಂ, ಅಲ್ಲೇ ಬಡ ಇದೆ ನೋಡು, ಅಲ್ಲೇ ತೂಗು ಹಾಕು. ವೇದಾಂತು, ವಿಕ್ಕಿ ಯಾವಾಗ ಬರ್ತಾನಪ್ಪ? ಅವನು ಹೋಗಿ ಆಗಲೇ ಒಂದು ತಿಂಗಳು ಮೇಲಾಯಿತು. ಆರತಿ ಬೇರೆ ಅವನ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ತುಂಬ ಕೊರಗ್ತಾ ಇದ್ದಾಳೆ. ಇವತ್ತು ಪರಿಗೆ ಹೇಳ್ತಾ ಇದ್ಲಂತೆ, ವಿಕ್ಕಿ ಅವ್ರ ಬಗ್ಗೆ ಏನಾದರೂ ಒಂದು ಗೊತ್ತಾಗಲೇಬೇಕು, ಇಲ್ಲದೇ ಇದ್ರೆ ಪರಿಣಾಮ ನೆಟ್ಟಗಾಗಲ್ಲ ಅಂತ. ವಿಕ್ಕಿ ಯಾವಾಗ ಬರ್ತಾನಪ್ಪ? ಇಲ್ಲ ಇಲ್ಲ ಅಂದರೆ ಇವತ್ತು ಬರಲ್ಲ ಅಂತನಾ? ರೀ, ನಾಳೆ ನಾಡಿದ್ರಲ್ಲಿ ಬರ್ತಾರೆ ಅನ್ಸುತ್ತೆ. ನಾಳೆ ನಾಡಿದ್ದು ವೀಕೆಂಡ್ ಅಲ್ವಾ ಪರಿ? ಸೋಮವಾರ ಬರ್ತಾರೆ ಅನ್ಸುತ್ತೆ ಅಲ್ವಾ ವೇದಾಂತು? ಓ ಸರಿ ಸರಿ. ಅಂದ ಹಾಗೆ ವಿಕ್ಕಿ ಯಾವಾಗ ಬರ್ತಾನೆ ವೇದಾಂತ್? ವಿಕ್ರಾಂತ್ ನಮ್ಗೆ ಬಿಟ್ಟು ಹೊರಟ. ನೋಡಿ, ಅವ್ರು ಗೊತ್ತಿದ್ದಾರೆ ನಿಮ್ಗೆ ಹೇಗೆ ಅಂತ. ಅವ್ರು ಮತ್ತೆ ವಿಕೆನ ಸೇರ್ಕೊಂಡು ಟ್ರ್ಯಾಕ್ ಮಾಡ್ತಿದ್ದಾರೆ. ನೀವು ಅದನ್ನ ನಂಬಕ್ ಹೋಗ್ಬೇಡಿ. ತಮಾಷೆ ಮಾತಾಡೋಳೆ, ಈಗ ಕಾರ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ಇವಳು ಮತ್ತೆ ವಿಕೆನ ಸೇರ್ಕೊಂಡು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಾರೆ ಇವರಿಬ್ರು ಹೇಗೆ ಅಂತ. ನಿಮಗೆ ಗೊತ್ತಿಲ್ವಾ? ನೀವ್ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಆರಾಮ್ಸರಿ ಏನಾಗಿಲ್ಲ. ಪೆದ್ದಿ ಈ ಥರ ತಮಾಷೆ ಮಾಡ್ತಾರ? ಅಜ್ಜಿ, ವಿಕೆನಿಗೆ ಏನೂ ಆಗಿಲ್ಲ ಅಜ್ಜಿ, ಅವ್ನು ಚೆನ್ನಾಗೇ ಇದ್ದಾನೆ. ಅದು ಸುಮಾರು ದಿನ ಆದಮೇಲೆ ಬರ್ತಾ ಇರೋದಲ್ವಾ, ಅದಕ್ಕೋಸ್ಕರ ಇವರು ಮತ್ತು ಇವ್ರ ಕ್ರೈಮ್ ಪಾರ್ಟ್ನರ್ ಸೇರ್ಕೊಂಡು ತಮಾಷೆ ಮಾಡ್ತಿದ್ದಾರೆ. ಕರೆಕ್ಟ್ ತಾನೆ? ವಿಕೆನ ಅಮ್ಮ, ನೀವು ಅಷ್ಟೇ ಟೆನ್ಷನ್ ಮಾಡ್ಕೊಬೇಡಿ, ಏನೂ ಆಗಿರಲ್ಲ. ಅಮ್ಮು, ವಿಕೆನ ಇಲ್ಲಿ ಹಾಂ ನೀನು ಮತ್ತು ನಿನ್ನ ಕ್ರೈಮ್ ಪಾರ್ಟ್ನರ್ ಸೇರ್ಕೊಂಡು ತಮಾಷೆ ಮಾಡ್ತಿದ್ದೀರಾ ತಾನೆ? ಕರೆಕ್ಟ್ ತಾನೆ? ಪ್ರ್ಯಾಂಕ್ ತಾನೆ? ನಾನು ಪ್ರ್ಯಾಂಕ್ ಮಾಡ್ತಿಲ್ಲ, ಅದಕ್ಕೆ ಪ್ರ್ಯಾಂಕ್ ಮಾಡ್ತಿಲ್ಲ. ಅಮ್ಮು,
ಈ ಥರ ವಿಷಯದಲ್ಲಿ ತಮಾಷೆ ಮಾಡಬಾರ್ದು, ಅದು ನೀವು ಗೊತ್ತಿರಬೇಕು. ಸಾರ್ಥಕ್, ನೀವಾದರೂ ಹೇಳಿ ಸಾರ್ಥಕ್, ಗೊತ್ತು ತಾನೇ. ಏನು ಗೊತ್ತಾ, ಸರಿ ನಾನು ಕರೆಯಲ್ಲ. ವಿಕೆ ನನಗೆ ನೀವು ಅಂದರೆ ತುಂಬ ಇಷ್ಟ. ಒಂದು ಕೆಲಸ ಮಾಡಿ, ನೀವೇ ಕರೆದ್ಬಿಡಿ. ಬೇಡ ಬಿಡಿ. ವಿಕೆನಾ, ವಿಕೆನಾ ಎಲ್ಲೋ ಇದೆಯಾ? ಬಂದಿದ್ಯಾ ತಾನೇ ನೀನು? ನಂಗೆ ಗೊತ್ತು ನೀನು ಬಂದಿದ್ಯಾ ಅಂತ. ವಿಕೆನಾ, ಅಮ್ಮ ಸರಿ ಓಕೆ, ನಾನು ಕರೆಯೋದು ಬೇಡ. ಟೈಮ್ಸ್ ಅಪ್, ನೀವೇ ಕರೆದ್ಬಿಡು. ಕರಿ. ಹಾಂ, ನೀ ಕರೆಯಲ್ವಾ? ಸಾರ್ಥಕ್ ನೀವು ಕರೆಯಲ್ವಾ? ಸರಿ ನಾನೇ ಕರಿತೀನಿ. ವಿಕೆನಾ, ವಿಕೆನಾ, ವಿಕೆನಾ ಎಲ್ಲಿದ್ಯಾ? ಟೈಮ್ಸ್ ಅಪ್, ಬಂದ್ಬಿಡು. ಅಮ್ಮ, ಅಮ್ಮ ಸುಳ್ಳು ಹೇಳ್ತಿದ್ಯಾ ತಾನೇ ನೀನು? ಸುಳ್ಳು ಹೇಳ್ತಿದ್ಯಾ ತಾನೇ? ಅದಕ್ಕೆ ಸುಳ್ಳು ಹೇಳ್ತಿಲ್ಲ. ಅದಕ್ಕೆ ನನ್ನ ವಿಕೆನ ಏನಾಗಿಲ್ಲ. ಹೇಳು ಹೇಳು. ನಿಜವಾಗೂ ತಿಳ್ಕೊಂಡಿದ್ದಾರೆ. ಅದಕ್ಕೆ ಏನ್ ಹೇಳ್ತಾ ಇದೀಯ? ವಿಕ್ಕಿಗೆ ಏನಾಯ್ತು ಹೇಳಪ್ಪ. ಜನ ಹೇಳ್ತಿದ್ದೀನಿ ಅಜ್ಜಿ, ಬಾಬಾ ಬರಲ್ಲ ಬರಲ್ಲ. ಅಮ್ಮು, ನೀನು ಹೇಳ್ತಿರೋದು ನಿಜನಾ? ಸರಿಯಾಗಿ ಹೇಳು, ಸುಳ್ಳು ಹೇಳ್ಬೇಡ. ಇಂಥ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ ನೀನು. ಬಾಬಾ ತಿಂಗಳಿಂದ ಆಕ್ಸಿಡೆಂಟಲ್ಲಿ ತೀರೋದ್ರು. ಆಕ್ಸಿಡೆಂಟ್. ಅಮ್ಮು ಪ್ಲೀಸ್ ಅಮ್ಮು, ಸತ್ಯ ಹೇಳು. ಸಾಕು ಅಮ್ಮು, ಪ್ರಾಂಕ್ ಸಾಕು. ವಿಕೆನ ಪ್ಲೀಸ್ ಬಂದ್ಬಿಡು. ವಿಕೆನ ಬಂದ್ಬಿಡು, ಪ್ಲೀಸ್ ಬಂದ್ಬಿಡು. ಅಜ್ಜಿ ಸುಳ್ಳು ಹೇಳ್ತಿದ್ದಾಳೆ. ಅಜ್ಜಿ ಅಜ್ಜಿ ಸುಳ್ಳು ಹೇಳ್ತಿದ್ದಾಳೆ. ವಿಕೆನ ನೀನ್ ಬಂದ್ಯಾ ಅಲ್ವಾ? ಹೇಳು. ಕರಿ. ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ಯಾವಾಗಾಯ್ತಪ್ಪ? ಯಾವಾಗಾಯ್ತು ಹೇಳೈತೆಲ್ಲ? ತಪ್ಪ ಯಾತೀರಪ್ಪ? ಹೇಳೆ, ಮಾತಾಡೆ. ಅಪ್ಪೋ ಇನ್ನೇ ಕೇಳ್ತಾ ಇರೋದು, ಮಾತಾಡೆ, ಮಾತಾಡೋ.